ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿದ್ದಂತಹ ನಟ ದರ್ಶನ್ಗೆ ಈಗ ಸುಪ್ರೀಂ ಕೋರ್ಟ್ನಲ್ಲಿ ಬೇಲ್ ರದ್ದಾಗಿದೆ. ಯಾವುದೇ ಕ್ಷಣದಲ್ಲೂ ಕೂಡ ನಟ ದರ್ಶನ್ ಬಂಧಿಸುವಂತಹ ಸಾಧ್ಯತೆ ಇರುವಂಥದ್ದು. ಸದ್ಯ ಈಗ ಏನು ಸುಪ್ರೀಂ ಕೋರ್ಟಿಂದ ಬೇಲ್ ರದ್ದಾದ ತಕ್ಷಣದಲ್ಲಿ ಈಗಾಗಲೇ ಅವರ ಮನೆ ಮುಂಭಾಗದ ಸದ್ಯಕ್ಕೆ ನಾವು ರಿಪಬ್ಲಿಕ್ ಕನ್ನಡ ಬಂದಿರುವಂಥದ್ದು. ಮೈಸೂರಿನ ಏನು ಸಿದ್ಧಾರ್ಥಪುರದಲ್ಲಿರುವಂತಹ ನಟ ದರ್ಶನ್ ಅವರ ನಿವಾಸ ಇದು. ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲಿ ಬೇಲ್ ಕೂಡ ರದ್ದಾಗಿದೆ. ಯಾವುದೇ ಕ್ಷಣದಲ್ಲಾದರೂ ಕೂಡ ಇವತ್ತು ದರ್ಶನ್ ಅವರ ಬಂಧಿಸುವಂತಹ ಸಾಧ್ಯತೆ ಇರುವಂಥದ್ದು. ರಾತ್ರಿ ನಟ ದರ್ಶನ್ ಅವರು ಏನೋ ಅವರ ಟಿ ನರಸೀಪುರ ಇರುವಂತಹ ಕೆಂಪೇಗೌಡ ಸಿದ್ದುಡಿಲಿ ಬರುವಂತಹ ಫಾರ್ಮ್ ಹೌಸಲ್ಲಿದ್ದರು. ಸೊ ಇವತ್ತು ಕೂಡ ಏನು ಸುಪ್ರೀಂ ಕೋರ್ಟಿಂದ ತೀರ್ಪು ಬರುತ್ತೆ ಎನ್ನುವ ಕಾರಣಕ್ಕಾಗಿ ತಮಿಳುನಾಡಿನ ದೇವಸ್ಥಾನಕ್ಕೆ ತೆರಳಿದರು. ಸೊ ಈಗಾಗಲೇ ತೀರ್ಪು ಕೂಡ ಹೊರಬಂದಿದೆ. ಯಾವುದೇ ಕ್ಷಣದಲ್ಲಾದರೂ ಕೂಡ ಅವರ ಬಂಧಿಸುವಂತಹ ಸಾಧ್ಯತೆ ಇರುವಂಥದ್ದು. ಈಗಾಗಲೇ ಸಿದ್ಧಾರ್ಥ ನಗರದ ಅವರ ದರ್ಶನ್ ಅವರ ನಿವಾಸ ಎಲ್ಲಿದೆ, ಅವರ ತಾಯಿ ಕೂಡ ಮನೆಯಲ್ಲಿದ್ದಾರೆ. ಸದ್ಯ ಮನೆಯಲ್ಲಿ ಯಾವಾಗ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ತೀರ್ಪು ಬಂತು, ಒಂದು ರೀತಿಯಲ್ಲಿ ನೀರವವನ್ನು ಆವರಿಸಿರುವಂಥದ್ದು. ಕಳೆದ ಯಾವಾಗ ಏನೋ ನಮ್ಮ ಬಳ್ಳಾರಿ ಜೈಲಿಂದ ವಾಪಸ್ ಬಂದರು, ಅದಾದ ಬಳಿಕ ದರ್ಶನ್ ಅವರು ಸಾಕಷ್ಟು ಕುಟುಂಬ ಜೊತೆ ಕಾಲವನ್ನು ಕಳೀತಾ ಇದ್ದರು. ಮೈಸೂರಿಗೆ ಬಂದ ಸಂದರ್ಭದಲ್ಲೂ ಕೂಡ ತಾಯಿ ಜೊತೆ ಸಾಕಷ್ಟು ಕಾಲವನ್ನು ಕಳೆದಿದ್ದರು. ಈಗ ಸದ್ಯಕ್ಕೆ ಮನೆಯಲ್ಲಿ ಸಾಕಷ್ಟು ನೀರು ಮೌನ ಆವರಿಸಿದೆ. ಈ ಅಂದರೆ ಇವತ್ತು ಯಾವುದೇ ಕ್ಷಣದಲ್ಲಾದರೂ ಕೂಡ ನಟ ದರ್ಶನ್ ಅವರನ್ನ ಬಂಧಿಸುವಂಥ ಸಾಧ್ಯತೆ ಕಾರಣಕ್ಕಾಗಿ ಪೊಲೀಸರು ಕೂಡ ಈಗಾಗಲೇ ನಜರ್ಬಾದ್ನ ಪೊಲೀಸರು ಕೂಡ ಮನೆ ಮುಂಭಾಗಿ ಬಂದೋಗಿದ್ದರು. ವಿಶೇಷ ಗಮನಿಸ್ತಾ ಇರ್ಬೋದು, ಇದು ಏನೋ ಸಿದ್ಧಾರ್ಥ ಬಡಲಿರುವಂತಹ ದರ್ಶನ್ ಅವರ ನಿವಾಸ ಮೂಪಾ ಕೃಪಾ ಅಂತೇಳಿ ಮನೆ ಮುಂಭಾಗದಲ್ಲಿ ಈಗ ಗೇಟ್ನ ಬೀಗವನ್ನು ಹಾಕಿದ್ದಾರೆ. ಮತ್ತೊಂದು ಗೇಟ್ನಲ್ಲಿ ಎಲ್ಲರೂ ಕೂಡ ಓಡಾಟ ನಡೆಸ್ತಾ ಇದ್ರು. ಇನ್ನು ಮನೆ ಮುಂಭಾಗದಲ್ಲೂ ಕೂಡ ದಿವ್ಯಾ ದರ್ಶನ್ ದಿನಕರ್ ಅಂತೇಳಿ ಈಗಾಗಲೇ ಹೆಸರನ್ನು ಬರೆಸಿರುವಂಥದ್ದು. ಒಟ್ಟಾರೆ ಹೇಳೋದಾದರೆ ನಟ ದರ್ಶನ್ಗೆ ಇವತ್ತು ನಿಜಕ್ಕೂ ಕೂಡ ಸಂಕಷ್ಟದ ದಿನ. ಸುಪ್ರೀಂ ಕೋರ್ಟ್ನಲ್ಲಿ ಈಗಾಗಲೇ ಬೇಲ್ ರದ್ದಾಗಿದೆ. ಯಾವುದೇ ಕ್ಷಣದಲ್ಲಿ ಅವರನ್ನು ಬಂಧಿಸುವ ಸಾಧ್ಯತೆ ಇರೋ ಕಾರಣಕ್ಕಾಗಿ ನಟ ದರ್ಶನ್ ಅವರು ಮೈಸೂರಿಗೆ ಬರ್ತಾರಾ ಅಥವಾ ನೇರವಾಗಿ ಅವರು ಪೊಲೀಸ್ ಠಾಣೆಗೆ ಹೋಗಿ ಶರಣಾಗ್ತಾರಾ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿದ್ದಂತಹ ನಟ ದರ್ಶನ್ಗೆ ಈಗ ಸುಪ್ರೀಂ ಕೋರ್ಟ್ನಲ್ಲಿ ಬೇಲ್ ರದ್ದಾಗಿದೆ. ಯಾವುದೇ ಕ್ಷಣದಲ್ಲೂ ಕೂಡ ನಟ ದರ್ಶನ್ ಬಂಧಿಸುವಂತಹ ಸಾಧ್ಯತೆ ಇರುವಂಥದ್ದು. ಸದ್ಯ ಈಗ ಏನು ಸುಪ್ರೀಂ ಕೋರ್ಟಿಂದ ಬೇಲ್ ರದ್ದಾದ ತಕ್ಷಣದಲ್ಲಿ ಈಗಾಗಲೇ ಅವರ ಮನೆ ಮುಂಭಾಗದ ಸದ್ಯಕ್ಕೆ ನಾವು ರಿಪಬ್ಲಿಕ್ ಕನ್ನಡ ಬಂದಿರುವಂಥದ್ದು. ಮೈಸೂರಿನ ಏನು ಸಿದ್ಧಾರ್ಥಪುರದಲ್ಲಿರುವಂತಹ ನಟ ದರ್ಶನ್ ಅವರ ನಿವಾಸ ಇದು. ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲಿ ಬೇಲ್ ಕೂಡ ರದ್ದಾಗಿದೆ. ಯಾವುದೇ ಕ್ಷಣದಲ್ಲಾದರೂ ಕೂಡ ಇವತ್ತು ದರ್ಶನ್ ಅವರ ಬಂಧಿಸುವಂಥ ಸಾಧ್ಯತೆ ಇರುವಂಥದ್ದು. ರಾತ್ರಿ ನಟ ದರ್ಶನ್ ಅವರು ಏನೋ ಅವರ ಟಿ ನರಸೀಪುರ ಇರುವಂತಹ ಕೆಂಪೇಗೌಡ ಸಿದ್ದುಡಿಲಿ ಬರುವಂತಹ ಫಾರ್ಮ್ ಹೌಸಲ್ಲಿದ್ದರು. ಸೊ ಇವತ್ತು ಕೂಡ ಏನು ಸುಪ್ರೀಂ ಕೋರ್ಟಿಂದ ತೀರ್ಪು ಬರುತ್ತೆ ಎನ್ನುವ ಕಾರಣಕ್ಕಾಗಿ ತಮಿಳುನಾಡಿನ ದೇವಸ್ಥಾನಕ್ಕೆ ತೆರಳಿದರು. ಸೊ ಈಗಾಗಲೇ ತೀರ್ಪು ಕೂಡ ಹೊರಬಂದಿದೆ. ಯಾವುದೇ ಕ್ಷಣದಲ್ಲಾದರೂ ಕೂಡ ಅವರ ಬಂಧಿಸುವಂತಹ ಸಾಧ್ಯತೆ ಇರುವಂಥದ್ದು. ಈಗಾಗಲೇ ಸಿದ್ಧಾರ್ಥ ನಗರದ ಅವರ ದರ್ಶನ್ ಅವರ ನಿವಾಸ ಎಲ್ಲಿದೆ, ಅವರ ತಾಯಿ ಕೂಡ ಮನೆಯಲ್ಲಿದ್ದಾರೆ. ಸದ್ಯ ಮನೆಯಲ್ಲಿ ಯಾವಾಗ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ತೀರ್ಪು ಬಂತು, ಒಂದು ರೀತಿಯಲ್ಲಿ ನೀರವವನ್ನು ಆವರಿಸಿರುವಂಥದ್ದು. ಕಳೆದ ಯಾವಾಗ ಏನೋ ನಮ್ಮ ಬಳ್ಳಾರಿ ಜೈಲಿಂದ ವಾಪಸ್ ಬಂದರು, ಅದಾದ ಬಳಿಕ ದರ್ಶನ್ ಅವರು ಸಾಕಷ್ಟು ಕುಟುಂಬ ಜೊತೆ ಕಾಲವನ್ನು ಕಳೀತಾ ಇದ್ದರು. ಮೈಸೂರಿಗೆ ಬಂದ ಸಂದರ್ಭದಲ್ಲೂ ಕೂಡ ತಾಯಿ ಜೊತೆ ಸಾಕಷ್ಟು ಕಾಲವನ್ನು ಕಳೆದಿದ್ದರು. ಈಗ ಸದ್ಯಕ್ಕೆ ಮನೆಯಲ್ಲಿ ಸಾಕಷ್ಟು ನೀರು ಮೌನ ಆವರಿಸಿದೆ. ಅಂದರೆ ಇವತ್ತು ಯಾವುದೇ ಕ್ಷಣದಲ್ಲಾದರೂ ಕೂಡ ನಟ ದರ್ಶನ್ ಅವರನ್ನ ಬಂಧಿಸುವಂಥ ಸಾಧ್ಯತೆ ಕಾರಣಕ್ಕಾಗಿ ಪೊಲೀಸರು ಕೂಡ ಈಗಾಗಲೇ ನಜರ್ಬಾದ್ನ ಪೊಲೀಸರು ಕೂಡ ಮನೆ ಮುಂಭಾಗಿ ಬಂದೋಗಿದ್ದರು. ವಿಶೇಷ ಗಮನಿಸ್ತಾ ಇರ್ಬೋದು, ಇದು ಏನೋ ಸಿದ್ಧಾರ್ಥ ಬಡಲಿರುವಂತಹ ದರ್ಶನ್ ಅವರ ನಿವಾಸ ಮೂಪಾ ಕೃಪಾ ಅಂತೇಳಿ ಮನೆ ಮುಂಭಾಗದಲ್ಲಿ ಈಗ ಗೇಟ್ನ ಬೀಗವನ್ನು ಹಾಕಿದ್ದಾರೆ. ಮತ್ತೊಂದು ಗೇಟ್ನಲ್ಲಿ ಎಲ್ಲರೂ ಕೂಡ ಓಡಾಟ ನಡೆಸ್ತಾ ಇದ್ರು. ಇನ್ನು ಮನೆ ಮುಂಭಾಗದಲ್ಲೂ ಕೂಡ ದಿವ್ಯಾ ದರ್ಶನ್ ದಿನಕರ್ ಅಂತೇಳಿ ಈಗಾಗಲೇ ಹೆಸರನ್ನು ಬರೆಸಿರುವಂಥದ್ದು. ಒಟ್ಟಾರೆ ಹೇಳೋದಾದರೆ ನಟ ದರ್ಶನ್ಗೆ ಇವತ್ತು ನಿಜಕ್ಕೂ ಕೂಡ ಸಂಕಷ್ಟದ ದಿನ. ಸುಪ್ರೀಂ ಕೋರ್ಟ್ನಲ್ಲಿ ಈಗಾಗಲೇ ಬೇಲ್ ರದ್ದಾಗಿದೆ. ಯಾವುದೇ ಕ್ಷಣದಲ್ಲಿ ಅವರನ್ನು ಬಂಧಿಸುವ ಸಾಧ್ಯತೆ ಇರೋ ಕಾರಣಕ್ಕಾಗಿ ನಟ ದರ್ಶನ್ ಅವರು ಮೈಸೂರಿಗೆ ಬರ್ತಾರಾ ಅಥವಾ ನೇರವಾಗಿ ಅವರು ಪೊಲೀಸ್ ಠಾಣೆಗೆ ಹೋಗಿ ಶರಣಾಗ್ತಾರಾ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿದ್ದಂತಹ ನಟ ದರ್ಶನ್ಗೆ ಈಗ ಸುಪ್ರೀಂ ಕೋರ್ಟ್ನಲ್ಲಿ ಬೇಲ್ ರದ್ದಾಗಿದೆ. ಯಾವುದೇ ಕ್ಷಣದಲ್ಲೂ ಕೂಡ ನಟ ದರ್ಶನ್ ಬಂಧಿಸುವಂತಹ ಸಾಧ್ಯತೆ ಇರುವಂಥದ್ದು. ಸದ್ಯ ಈಗ ಏನು ಸುಪ್ರೀಂ ಕೋರ್ಟಿಂದ ಬೇಲ್ ರದ್ದಾದ ತಕ್ಷಣದಲ್ಲಿ ಈಗಾಗಲೇ ಅವರ ಮನೆ ಮುಂಭಾಗದ ಸದ್ಯಕ್ಕೆ ನಾವು ರಿಪಬ್ಲಿಕ್ ಕನ್ನಡ ಬಂದಿರುವಂಥದ್ದು. ಮೈಸೂರಿನ ಏನು ಸಿದ್ಧಾರ್ಥಪುರದಲ್ಲಿರುವಂತಹ ನಟ ದರ್ಶನ್ ಅವರ ನಿವಾಸ ಇದು. ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲಿ ಬೇಲ್ ಕೂಡ ರದ್ದಾಗಿದೆ. ಯಾವುದೇ ಕ್ಷಣದಲ್ಲಾದರೂ ಕೂಡ ಇವತ್ತು ದರ್ಶನ್ ಅವರ ಬಂಧಿಸುವಂಥ ಸಾಧ್ಯತೆ ಇರುವಂಥದ್ದು. ರಾತ್ರಿ ನಟ ದರ್ಶನ್ ಅವರು ಏನೋ ಅವರ ಟಿ ನರಸೀಪುರ ಇರುವಂತಹ ಕೆಂಪೇಗೌಡ ಸಿದ್ದುಡಿಲಿ ಬರುವಂತಹ ಫಾರ್ಮ್ ಹೌಸಲ್ಲಿದ್ದರು. ಸೊ ಇವತ್ತು ಕೂಡ ಏನು ಸುಪ್ರೀಂ ಕೋರ್ಟಿಂದ ತೀರ್ಪು ಬರುತ್ತೆ ಎನ್ನುವ ಕಾರಣಕ್ಕಾಗಿ ತಮಿಳುನಾಡಿನ ದೇವಸ್ಥಾನಕ್ಕೆ ತೆರಳಿದರು. ಸೊ ಈಗಾಗಲೇ ತೀರ್ಪು ಕೂಡ ಹೊರಬಂದಿದೆ. ಯಾವುದೇ ಕ್ಷಣದಲ್ಲಾದರೂ ಕೂಡ ಅವರ ಬಂಧಿಸುವಂತಹ ಸಾಧ್ಯತೆ ಇರುವಂಥದ್ದು. ಈಗಾಗಲೇ ಸಿದ್ಧಾರ್ಥ ನಗರದ ಅವರ ದರ್ಶನ್ ಅವರ ನಿವಾಸ ಎಲ್ಲಿದೆ, ಅವರ ತಾಯಿ ಕೂಡ ಮನೆಯಲ್ಲಿದ್ದಾರೆ. ಸದ್ಯ ಮನೆಯಲ್ಲಿ ಯಾವಾಗ
ಸುಪ್ರೀಂ ಕೋರ್ಟ್ನಲ್ಲಿ ಒಂದು ತೀರ್ಪು ಬಂತು. ಒಂದು ರೀತಿಯಲ್ಲಿ ನೀರವವನ್ನು ಆವರಿಸಿರುವಂಥದ್ದು. ಕಳೆದ ಯಾವಾಗ ನಮ್ಮ ಬಳ್ಳಾರಿ ಜೈಲಿಂದ ವಾಪಸ್ ಬಂದರೋ ಅದಾದ ಬಳಿಕ ದರ್ಶನ್ ಅವರು ಸಾಕಷ್ಟು ಕುಟುಂಬ ಜೊತೆ ಕಾಲವನ್ನು ಕಳೀತಾ ಇದ್ರು. ಮೈಸೂರಿಗೆ ಬಂದ ಸಂದರ್ಭದಲ್ಲೂ ಕೂಡ ತಾಯಿ ಜೊತೆ ಸಾಕಷ್ಟು ಕಾಲವನ್ನು ಕಳೆದಿದ್ರು. ಈಗ ಸದ್ಯಕ್ಕೆ ಮನೆಯಲ್ಲಿ ಸಾಕಷ್ಟು ನೀರು ಮೌನ ಆವರಿಸಿದೆ. ಈ ಅಂದರೆ ಇವತ್ತು ಯಾವುದೇ ಕ್ಷಣದಲ್ಲಾದರೂ ಕೂಡ ನಟ ದರ್ಶನ್ ಅವರನ್ನ ಬಂಧಿಸುವಂಥ ಸಾಧ್ಯತೆ ಕಾರಣಕ್ಕಾಗಿ ಪೊಲೀಸರು ಕೂಡ ಈಗಾಗಲೇ ನಜರ್ಬಾದ್ನ ಪೊಲೀಸರು ಕೂಡ ಮನೆ ಮುಂಭಾಗಿ ಬಂದೋಗಿದ್ರು. ವಿಶೇಷ ಗಮನಿಸ್ತಾ ಇರ್ಬೋದು, ಇದು ಸಿದ್ಧಾರ್ಥ ಬಡಲಿರುವಂತಹ ದರ್ಶನ್ ಅವರ ನಿವಾಸ ಮೂಪಾ ಕೃಪಾ ಅಂತೇಳಿ ಮನೆ ಮುಂಭಾಗದಲ್ಲಿ ಈಗ ಗೇಟ್ನ ಬೀಗವನ್ನು ಹಾಕಿದ್ದಾರೆ. ಮತ್ತೊಂದು ಗೇಟ್ನಲ್ಲಿ ಎಲ್ಲರೂ ಕೂಡ ಓಡಾಟ ನಡೆಸ್ತಾ ಇದ್ರು. ಇನ್ನು ಮನೆ ಮುಂಭಾಗದಲ್ಲೂ ಕೂಡ ದಿವ್ಯಾ ದರ್ಶನ್ ದಿನಕರ್ ಅಂತೇಳಿ ಈಗಾಗಲೇ ಹೆಸರನ್ನು ಬರೆಸಿರುವಂಥದ್ದು. ಒಟ್ಟಾರೆ ಹೇಳೋದಾದರೆ ನಟ ದರ್ಶನ್ಗೆ ಇವತ್ತು ನಿಜಕ್ಕೂ ಕೂಡ ಸಂಕಷ್ಟದ ದಿನ. ಸುಪ್ರೀಂ ಕೋರ್ಟ್ನಲ್ಲಿ ಈಗಾಗಲೇ ಬೇಲ್ ರದ್ದಾಗಿದೆ. ಯಾವುದೇ ಕ್ಷಣದಲ್ಲಿ ಅವರನ್ನು ಬಂಧಿಸುವ ಸಾಧ್ಯತೆ ಇರೋ ಕಾರಣಕ್ಕಾಗಿ ನಟ ದರ್ಶನ್ ಅವರು ಮೈಸೂರಿಗೆ ಬರ್ತಾರಾ ಅಥವಾ ನೇರವಾಗಿ ಅವರು ಪೊಲೀಸ್ ಠಾಣೆಗೆ ಹೋಗಿ ಶರಣಾಗ್ತಾರಾ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿದ್ದಂತಹ ನಟ ದರ್ಶನ್ಗೆ ಈಗ ಸುಪ್ರೀಂ ಕೋರ್ಟ್ನಲ್ಲಿ ಬೇಲ್ ರದ್ದಾಗಿದೆ. ಯಾವುದೇ ಕ್ಷಣದಲ್ಲೂ ಕೂಡ ನಟ ದರ್ಶನ್ ಬಂಧಿಸುವಂತಹ ಸಾಧ್ಯತೆ ಇರುವಂಥದ್ದು. ಸದ್ಯ ಈಗ ಸುಪ್ರೀಂ ಕೋರ್ಟಿಂದ ಬೇಲ್ ರದ್ದಾದ ತಕ್ಷಣದಲ್ಲಿ ಈಗಾಗಲೇ ಅವರ ಮನೆ ಮುಂಭಾಗದ ಸದ್ಯಕ್ಕೆ ನಾವು ರಿಪಬ್ಲಿಕ್ ಕನ್ನಡ ಬಂದಿರುವಂಥದ್ದು. ಮೈಸೂರಿನ ಸಿದ್ಧಾರ್ಥ ಬಡಲಿರುವಂತಹ ನಟ ದರ್ಶನ್ ಅವರ ನಿವಾಸ ಇದು. ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲಿ ಬೇಲ್ ಕೂಡ ರದ್ದಾಗಿದೆ. ಯಾವುದೇ ಕ್ಷಣದಲ್ಲಾದರೂ ಕೂಡ ಇವತ್ತು ದರ್ಶನ್ ಅವರ ಬಂಧಿಸುವಂಥ ಸಾಧ್ಯತೆ ಇರುವಂಥದ್ದು. ರಾತ್ರಿ ನಟ ದರ್ಶನ್ ಅವರು ಅವರ ಟಿ ನರಸೀಪುರ ಇರುವಂತಹ ಸಿದ್ದುಡಿಲಿ ಬರುವಂತಹ ಫಾರ್ಮ್ ಹೌಸ್ ಅಲ್ಲಿದ್ದರು. ಸೊ ಇವತ್ತು ಕೂಡ ಸುಪ್ರೀಂ ಕೋರ್ಟಿಂದ ತೀರ್ಪು ಬರುತ್ತೆ ಎನ್ನುವ ಕಾರಣಕ್ಕಾಗಿ ತಮಿಳುನಾಡಿನ ದೇವಸ್ಥಾನಕ್ಕೆ ತೆರಳಿದ್ರು. ಸೊ ಈಗಾಗಲೇ ತೀರ್ಪು ಕೂಡ ಹೊರಬಂದಿದೆ. ಯಾವುದೇ ಕ್ಷಣದಲ್ಲಾದರೂ ಕೂಡ ಅವರ ಬಂಧಿಸುವಂತಹ ಸಾಧ್ಯತೆ ಇರುವಂಥದ್ದು. ಈಗಾಗಲೇ ಸಿದ್ಧಾರ್ಥ ನಗರದವರ ದರ್ಶನ್ ಅವರ ನಿವಾಸದಲ್ಲಿದೆ. ಅವರ ತಾಯಿ ಕೂಡ ಮನೆಯಲ್ಲಿದ್ದಾರೆ. ಸದ್ಯ ಮನೆಯಲ್ಲಿ ಯಾವಾಗ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ತೀರ್ಪು ಬಂತು, ಒಂದು ರೀತಿಯಲ್ಲಿ ನೀರವವನ್ನು ಆವರಿಸಿರುವಂಥದ್ದು. ಕಳೆದ ಯಾವಾಗ ನಮ್ಮ ಬಳ್ಳಾರಿ ಜೈಲಿಂದ ವಾಪಸ್ ಬಂದರೋ ಅದಾದ ಬಳಿಕ ದರ್ಶನ್ ಅವರು ಸಾಕಷ್ಟು ಕುಟುಂಬ ಜೊತೆ ಕಾಲವನ್ನು ಕಳೀತಾ ಇದ್ರು. ಮೈಸೂರಿಗೆ ಬಂದ ಸಂದರ್ಭದಲ್ಲೂ ಕೂಡ ತಾಯಿ ಜೊತೆ ಸಾಕಷ್ಟು ಕಾಲವನ್ನು ಕಳೆದಿದ್ರು. ಈಗ ಸದ್ಯಕ್ಕೆ ಮನೆಯಲ್ಲಿ ಸಾಕಷ್ಟು ನೀರು ಮೌನ ಆವರಿಸಿದೆ. ಅಂದರೆ ಇವತ್ತು ಯಾವುದೇ ಕ್ಷಣದಲ್ಲಾದರೂ ಕೂಡ ನಟ ದರ್ಶನ್ ಅವರನ್ನ ಬಂಧಿಸುವಂಥ ಸಾಧ್ಯತೆ ಕಾರಣಕ್ಕಾಗಿ ಪೊಲೀಸರು ಕೂಡ ಈಗಾಗಲೇ ನಜರ್ಬಾದ್ನ ಪೊಲೀಸರು ಕೂಡ ಮನೆ ಮುಂಭಾಗಿ ಬಂದೋಗಿದ್ರು. ವಿಶೇಷ ಗಮನಿಸ್ತಾ ಇರ್ಬೋದು, ಇದು ಸಿದ್ಧಾರ್ಥ ಬಡಲಿರುವಂತಹ ದರ್ಶನ್ ಅವರ ನಿವಾಸ ಮೂಪಾ ಕೃಪಾ ಅಂತೇಳಿ ಮನೆ ಮುಂಭಾಗದಲ್ಲಿ ಈಗ ಗೇಟ್ನ ಬೀಗವನ್ನು ಹಾಕಿದ್ದಾರೆ. ಮತ್ತೊಂದು ಗೇಟ್ನಲ್ಲಿ ಎಲ್ಲರೂ ಕೂಡ ಓಡಾಟ ನಡೆಸ್ತಾ ಇದ್ರು. ಇನ್ನು ಮನೆ ಮುಂಭಾಗದಲ್ಲೂ ಕೂಡ ದಿವ್ಯಾ ದರ್ಶನ್ ದಿನಕರ್ ಅಂತೇಳಿ ಈಗಾಗಲೇ ಹೆಸರನ್ನು ಬರೆಸಿರುವಂಥದ್ದು. ಒಟ್ಟಾರೆ ಹೇಳೋದಾದರೆ ನಟ ದರ್ಶನ್ಗೆ ಇವತ್ತು ನಿಜಕ್ಕೂ ಕೂಡ ಸಂಕಷ್ಟದ ದಿನ. ಸುಪ್ರೀಂ ಕೋರ್ಟ್ನಲ್ಲಿ ಈಗಾಗಲೇ ಬೇಲ್ ರದ್ದಾಗಿದೆ. ಯಾವುದೇ ಕ್ಷಣದಲ್ಲಿ ಅವರನ್ನು ಬಂಧಿಸುವ ಸಾಧ್ಯತೆ ಇರೋ ಕಾರಣಕ್ಕಾಗಿ ನಟ ದರ್ಶನ್ ಅವರು ಮೈಸೂರಿಗೆ ಬರ್ತಾರಾ ಅಥವಾ ನೇರವಾಗಿ ಅವರು ಪೊಲೀಸ್ ಠಾಣೆಗೆ ಹೋಗಿ ಶರಣಾಗ್ತಾರಾ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿದ್ದಂತಹ ನಟ ದರ್ಶನ್ಗೆ ಈಗ ಸುಪ್ರೀಂ ಕೋರ್ಟ್ನಲ್ಲಿ ಬೇಲ್ ರದ್ದಾಗಿದೆ. ಯಾವುದೇ ಕ್ಷಣದಲ್ಲೂ ಕೂಡ ನಟ ದರ್ಶನ್ ಬಂಧಿಸುವಂತಹ ಸಾಧ್ಯತೆ ಇರುವಂಥದ್ದು. ಸದ್ಯ ಈಗ ಸುಪ್ರೀಂ ಕೋರ್ಟಿಂದ ಬೇಲ್ ರದ್ದಾದ ತಕ್ಷಣದಲ್ಲಿ ಈಗಾಗಲೇ ಅವರ ಮನೆ ಮುಂಭಾಗದ ಸದ್ಯಕ್ಕೆ ನಾವು ರಿಪಬ್ಲಿಕ್ ಕನ್ನಡ ಬಂದಿರುವಂಥದ್ದು. ಮೈಸೂರಿನ ಸಿದ್ಧಾರ್ಥ ಬಡಲಿರುವಂತಹ ನಟ ದರ್ಶನ್ ಅವರ ನಿವಾಸ ಇದು. ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲಿ ಬೇಲ್ ಕೂಡ ರದ್ದಾಗಿದೆ. ಯಾವುದೇ ಕ್ಷಣದಲ್ಲಾದರೂ ಕೂಡ ಇವತ್ತು ದರ್ಶನ್ ಅವರ ಬಂಧಿಸುವಂಥ ಸಾಧ್ಯತೆ ಇರುವಂಥದ್ದು. ರಾತ್ರಿ ನಟ ದರ್ಶನ್ ಅವರು ಅವರ ಟಿ ನರಸೀಪುರ ಇರುವಂತಹ ಸಿದ್ದುಡಿಲಿ ಬರುವಂತಹ ಫಾರ್ಮ್ ಹೌಸ್ ಅಲ್ಲಿದ್ದರು. ಸೊ ಇವತ್ತು ಕೂಡ ಸುಪ್ರೀಂ ಕೋರ್ಟಿಂದ ತೀರ್ಪು ಬರುತ್ತೆ ಎನ್ನುವ ಕಾರಣಕ್ಕಾಗಿ ತಮಿಳುನಾಡಿನ ದೇವಸ್ಥಾನಕ್ಕೆ ತೆರಳಿದ್ರು. ಸೊ ಈಗಾಗಲೇ ತೀರ್ಪು ಕೂಡ ಹೊರಬಂದಿದೆ. ಯಾವುದೇ ಕ್ಷಣದಲ್ಲಾದರೂ ಕೂಡ ಅವರ ಬಂಧಿಸುವಂತಹ ಸಾಧ್ಯತೆ ಇರುವಂಥದ್ದು. ಈಗಾಗಲೇ ಸಿದ್ಧಾರ್ಥ ನಗರದವರ ದರ್ಶನ್ ಅವರ ನಿವಾಸದಲ್ಲಿದೆ. ಅವರ ತಾಯಿ ಕೂಡ ಮನೆಯಲ್ಲಿದ್ದಾರೆ. ಸದ್ಯ ಮನೆಯಲ್ಲಿ ಯಾವಾಗ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ತೀರ್ಪು ಬಂತು, ಒಂದು ರೀತಿಯಲ್ಲಿ ನೀರವವನ್ನು ಆವರಿಸಿರುವಂಥದ್ದು. ಕಳೆದ ಯಾವಾಗ ನಮ್ಮ ಬಳ್ಳಾರಿ ಜೈಲಿಂದ ವಾಪಸ್ ಬಂದರೋ ಅದಾದ ಬಳಿಕ ದರ್ಶನ್ ಅವರು ಸಾಕಷ್ಟು ಕುಟುಂಬ ಜೊತೆ ಕಾಲವನ್ನು ಕಳೀತಾ ಇದ್ರು. ಮೈಸೂರಿಗೆ ಬಂದ ಸಂದರ್ಭದಲ್ಲೂ ಕೂಡ ತಾಯಿ ಜೊತೆ ಸಾಕಷ್ಟು ಕಾಲವನ್ನು ಕಳೆದಿದ್ರು. ಈಗ ಸದ್ಯಕ್ಕೆ ಮನೆಯಲ್ಲಿ ಸಾಕಷ್ಟು ನೀರು ಮೌನ ಆವರಿಸಿದೆ. ಅಂದರೆ ಇವತ್ತು ಯಾವುದೇ ಕ್ಷಣದಲ್ಲಾದರೂ ಕೂಡ ನಟ ದರ್ಶನ್ ಅವರನ್ನ ಬಂಧಿಸುವಂಥ ಸಾಧ್ಯತೆ ಕಾರಣಕ್ಕಾಗಿ ಪೊಲೀಸರು ಕೂಡ ಈಗಾಗಲೇ ನಜರ್ಬಾದ್ನ ಪೊಲೀಸರು ಕೂಡ ಮನೆ ಮುಂಭಾಗಿ ಬಂದೋಗಿದ್ರು. ವಿಶೇಷ ಗಮನಿಸ್ತಾ ಇರ್ಬೋದು, ಇದು ಸಿದ್ಧಾರ್ಥ ಬಡಲಿರುವಂತಹ ದರ್ಶನ್ ಅವರ ನಿವಾಸ ಮೂಪಾ ಕೃಪಾ ಅಂತೇಳಿ ಮನೆ ಮುಂಭಾಗದಲ್ಲಿ ಈಗ ಗೇಟ್ನ ಬೀಗವನ್ನು ಹಾಕಿದ್ದಾರೆ. ಮತ್ತೊಂದು ಗೇಟ್ನಲ್ಲಿ ಎಲ್ಲರೂ ಕೂಡ ಓಡಾಟ ನಡೆಸ್ತಾ ಇದ್ರು. ಇನ್ನು ಮನೆ ಮುಂಭಾಗದಲ್ಲೂ ಕೂಡ ದಿವ್ಯಾ ದರ್ಶನ್ ದಿನಕರ್ ಅಂತೇಳಿ ಈಗಾಗಲೇ ಹೆಸರನ್ನು ಬರೆಸಿರುವಂಥದ್ದು. ಒಟ್ಟಾರೆ ಹೇಳೋದಾದರೆ ನಟ ದರ್ಶನ್ಗೆ ಇವತ್ತು ನಿಜಕ್ಕೂ ಕೂಡ ಸಂಕಷ್ಟದ ದಿನ. ಸುಪ್ರೀಂ ಕೋರ್ಟ್ನಲ್ಲಿ ಈಗಾಗಲೇ ಬೇಲ್ ರದ್ದಾಗಿದೆ. ಯಾವುದೇ ಕ್ಷಣದಲ್ಲಿ ಅವರನ್ನು ಬಂಧಿಸುವ ಸಾಧ್ಯತೆ ಇರೋ ಕಾರಣಕ್ಕಾಗಿ ನಟ ದರ್ಶನ್ ಅವರು ಮೈಸೂರಿಗೆ ಬರ್ತಾರಾ ಅಥವಾ ನೇರವಾಗಿ ಅವರು ಪೊಲೀಸ್ ಠಾಣೆಗೆ ಹೋಗಿ ಶರಣಾಗ್ತಾರಾ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು.